ದಿನ ಬೆಳಗಾದ್ರೆ ಯುದ್ಧದ ಸುದ್ದಿ, ಯುದ್ಧದ ಅಪ್ಡೇಟ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ಗ್ರಹಗಳ ಈ ಸಂಚಾರ ಇದೆಯಲ್ಲ, ಇದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಜಗತ್ತಿನ ಮೇಲೆ, ದೇಶದ ಮೇಲೆ, ಜನಸಾಮಾನ್ಯರ ಮೇಲೆ ಯಾವ ರೀತಿ ಪ್ರಭಾವ ಇದೆ, ಪರಿಣಾಮ ಇದೆ, ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಗುರುಗಳು. ಇನ್ನು 6 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅವರು. ಈಗ ಸೂರ್ಯನ ಪ್ರವೇಶ ಆಗ್ತಾ ಇರೋದು, ಇನ್ನುಳಿದ 6 ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಇದೆ ಗುರುಜಿ? ತುಲಾ ರಾಶಿಯ ಮೇಲೆ ನೋಡಿ, ಗುರುವಿನ ದೃಷ್ಟಿ ಇದೆ. ದೈವಾನುಕೂಲ ಇದೆ ಅಂದರೆ ಎಂತಹ ಕಷ್ಟ ಸಮಸ್ಯೆಯನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ಇರ್ತದೆ. ಜೊತೆಯಲ್ಲಿ ಮೇಷರಾಶಿಯಲ್ಲಿ ಶುಕ್ರ ಇದ್ದು ತನ್ನ ರಾಶಿಯನ್ನು ನೋಡ್ತಾ ಇದ್ದಾನೆ, ತುಲಾ ರಾಶಿಯನ್ನ. ಯೋಯೋ ಭಾವ ಸ್ವಾಮಿ ದೃಷ್ಟ ಯುತೋವ ಸೌಮ್ಯರ್ವಾಸ್ಯ ತಸ್ಯಾಭಿವೃದ್ಧಿ. ಹೀಗಾಗಿ ಅಭಿವೃದ್ಧಿಯನ್ನು ಮಾಡ್ತಾನೆ. ಕೆಲವರಿಗೆ ಅನುಕೂಲ, ಈ ಹಾಲು ಹೈನುಗಾರಿಕೆ ಮಾಡುವವರೆಲ್ಲ ಇರ್ತಾರಲ್ಲ, ಅಂಥವರಿಗೆಲ್ಲ ಒಳ್ಳೆಯ ಸಮಯ. ಅಥವಾ ಈ ವಸ್ತ್ರ ವಿನ್ಯಾಸಗಳು ಅಥವಾ ಅಲಂಕಾರ ವಸ್ತುಗಳು ಅಥವಾ ಈವೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆಲ್ಲ ಒಳ್ಳೆಯ ಸಮಯವಾಗಿರತಕ್ಕಂಥದ್ದು. ಅದು ರಾಜಕೀಯದ ಅಧಿಪತಿ ಅಂತಹ ರವಿ ಪ್ರವೇಶ ಮಾಡಿದ ಅಂದ ತಕ್ಷಣದಲ್ಲಿ ಶುಕ್ರನ ಮೇಲೆ ಪರಿಣಾಮ ಬೀರೋದ್ರಿಂದ ಆಗ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು, ಅಥವಾ ಆರ್ಥಿಕವಾದಂತಹ ಸಮಸ್ಯೆಯನ್ನು ಎದುರಿಸಬಹುದು, ಅಥವಾ ಈಗ ಬಟ್ಟೆ ಅಂಗಡಿಯವರಿಗೆ ಸ್ವಲ್ಪ ಲಾಸ್ ಆಗ್ಬೋದು. ಯಾಕಂದ್ರೆ ಬೆಳಗಿನ ಸಾಯಂಕಾಲದವರೆಗೂ ಕಾದ್ಕೊಂಡು ಕೂತಿರ್ತಾರೆ, ಈಗ ಜನ ಬಂದಾರು ಆಗ ಬಂದಾರು ಅಂತ. ಸಾಯಂಕಾಲ ಆದರೂ ಜನ ಬರೋದಿಲ್ಲ, ಅವ್ರ ಅಂಗಡಿ ನೋಡ್ಕೊಂಡು ಪಕ್ಕದ ಅಂಗಡಿ ಹೋಗ್ಬಿಡ್ತಾರೆ. ಈ ರೀತಿಯಲ್ಲಿ ಆಗುವಂತಹ ಸಂದರ್ಭ ಇರ್ತದೆ. ಇದೆಲ್ಲ ಈ ತುಲಾ ರಾಶಿಯವರು ಅನುಭವಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವಾ ಭೃಗುನಂದನ ಅಂತ ಹೇಳಿದ್ದಾರೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅಥವಾ ಲಕ್ಷ್ಮೀ ಪ್ರಾರ್ಥನೆ, ಯಕ್ಷಿಣಿ ದುರ್ಗಾ, ಮಾರಣಕಟ್ಟೆಗೆ ಹೋಗಿ ಒಂದ್ಸರಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದ್ಬಿಟ್ರೆ ಆಗ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಂತ ಈ ಯುದ್ಧ ಸಮಸ್ಯೆ ನಮಗೆ ಬಂದಿರತಕ್ಕಂತಹ ಪರಿಹಾರ ಆಗ್ತಿದೆ ಅಂತಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತಹ ತೊಂದರೆಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರನ್ನು ನೋಡುವಾಗ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ನಡೀತಾ ಇದೆ. 5ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. 3-4ರ ಅಧಿಪತಿ ಆಗಿರತಕ್ಕಂತಹ ಕುಜ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಜನ್ಮ ರಾಶಿಯಾಧಿಪತಿ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಅಥವಾ ಮಕ್ಕಳಿಂದ ನಮಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ. ಆಗಾಗ ಅವರು ಏನಾದ್ರು ನಮಗೆ ತಿವಿತಾ ಇರ್ತಾರೆ, ಅಥವಾ ಅದು ಬೇಕು, ಅದು ಕೊಡಿಸು, ಇದು ಕೊಡಿಸು, ಈ ರೀತಿ ಎಲ್ಲ ಆಗ್ತಾ ಇರ್ತದೆ. ಅದರಿಂದ ನಮಗೊಂದು ರೀತಿಯಂತ ಹಿಂಸೆ, ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಇದು ಯಾವಾಗ ತಪ್ಪು ಹೇಳ್ಕತ್ತ ಹೇಳುವಂತಹ ಭಾವನೆ ಬರ್ತದೆ. ಹೀಗಾಗಿ ಈ ರೀತಿಯಲ್ಲಿ ಆಗುವಂತಹದ್ದು ಕಾರಣ ಯಾಕೆಂತಂದ್ರೆ ಗುರುವಿನ ಬಲ ಇಲ್ಲ. ಗುರು 6ನೇ ಮನೆಯಲ್ಲಿ ನಿಂತ್ಕೊಂಡು, ಗುರು 8ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ಧನಾಧಿಪತಿ 8ನೇ ಮನೆಯಲ್ಲಿದ್ದಾಗ ತಂದೆ ತಾಯಿಗಳಿಗೂ ತೊಂದರೆ ಆಗುವಂತಹ ಸಾಧ್ಯತೆ. ಇದೆಲ್ಲ ಪರಿಹಾರಕ್ಕೆ ರಾಯರ ದರ್ಶನ ಅಥವಾ ಶೃಂಗೇರಿ ಜಗದ್ಗುರುಗಳ ಮಂತ್ರಾಕ್ಷತೆ ಇತ್ಯಾದಿಗಳನ್ನು ಪಡೆದಾಗ ಆ ಕಷ್ಟದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಶನಿಗೆ ಪರಿಹಾರ ಮಾಡ್ಕೊಳ್ಬೇಕು. ಈ ಪಂಚಮ ಶನಿ ಇತ್ಯಾದಿಗಳಿದ್ದಾಗ ಮಂದೇತು ಭೂತನಾಥನ ಆರಾಧನೆ ಮಾಡಬೇಕು. ಅಂದ್ರೆ ಮೃತ್ಯುಂಜಯನ ಆರಾಧನೆ. ಮೃತ್ಯುಂಜಯನ ಆರಾಧನೆಯಿಂದ ಆ ಕಷ್ಟ ಪರಿಹಾರ ಆಗ್ತದೆ. ಇನ್ನು ಧನು ರಾಶಿಯನ್ನು ನಾವು ತೆಗೆದುಕೊಂಡ್ರೆ, ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ ಇದೆ. ಈ ಭಾವಪುಷ್ಟಿ ಯೋಗ ಇದ್ದಾಗ ಎಂತಹ ಕಠಿಣ ಸಮಸ್ಯೆಗಳನ್ನು ಬಂದರೂ ಸಹಿತವಾಗಿ ಅದರಿಂದ ಈಚೆ ಬರ್ಲಿಕ್ಕೆ ಸಾಧ್ಯತೆ ಇದೆ, ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿ ಶನಿ ಇದ್ದಾನೆ, ಕುಜನೊಟ್ಟಿಗಿದ್ದಾನೆ. ಧನು ರಾಶಿಯವರಿಗೆ ಅಪಘಾತ ಭಯ, ಅಲ್ಲಿ ವಾಹನ ಹತ್ತಿದ್ರೆ ಸಾಕು ಭಯ ಆತಂಕ ಶುರು ಆಗ್ತದೆ. ಆಯ್ತಾ, ಏನು ವಾಹನ ಹೊಡಿಲಿಕ್ಕೆ ಮನಸ್ಸು ಬರೋದಿಲ್ಲ, ಸ್ವಲ್ಪ ದಿವಸ ಬಿಟ್ಟು ಬಿಡೋಣ ಅಂತ ಕಾಣ್ತದೆ. ಜ್ಯೋತಿಷಿಗಳ ಹತ್ರ ಹೋದ ತಕ್ಷಣ ಅವ್ರು ಮೊದಲು ಹೇಳೋದೇನಂದ್ರೆ, ವಾಹನದ ಅಪಘಾತ ಇದೆ, 1 ತಿಂಗಳ ವಾಹನ ಹೊಡಿಬೇಡಿ, ಆಯ್ತಾ, ವಾಹನ ಇದ್ದು ವಾಹನವನ್ನು ಒಳಗೆ ಪುಟ್ಟಿಸ್ಬೇಕಾದಂತಹ ಸಂದರ್ಭ ಬರ್ತದೆ. ಇದೆಲ್ಲ ಧನು ರಾಶಿಯವರಿಗೆ ಇರ್ತಕ್ಕಂಥದ್ದು. ಸ್ವಲ್ಪ ಹಾಗೂ ಇದೆ, ಹೀಗೂ ಇದೆ, ಒಳ್ಳೆ ಫಲವೂ ಇದೆ, ಕೆಟ್ಟ ಫಲವೂ ಇದೆ. ಪರಿಹಾರಕ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಯರ ಸೇವೆ ಮಾಡ್ಕೊಳ್ಬೇಕು, ಅಥವಾ ಗುರು ವಂದನೆ, ಗುರುಗಳ ದರ್ಶನ, ಗುರು ಪಾದುಕಾ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಆಗ್ತದೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರ ಸಮಸ್ಯೆಯನ್ನು ನೋಡುವಾಗ, ಮಕರ ರಾಶಿಯ ಅಧಿಪತಿಯೇ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ಕುಜನೊಟ್ಟಿಗೆ ಸೇರಿದಾಗ ಅಣ್ಣ ತಮ್ಮಂದಿರ ಗಲಾಟೆ ಅಥವಾ ಅಕ್ಕ ತಂಗಿಯರ ಗಲಾಟೆ. ಹಿಂದೆ ನೀವೇನೋ ಭೂಮಿ ಮನೆ ಎಲ್ಲ ಕೊಟ್ಟಿದ್ದೀರಿ, ಅದು ಸಾಕಾಗಲ್ಲ, ಈಗ ಸ್ವಲ್ಪ ಕೊಡಿ, ಮತ್ತೊಂದು ಸ್ವಲ್ಪ ಅಂತ ಜಗಳ ಗಲಾಟೆ ಇತ್ಯಾದಿಗಳು ಉಂಟಾಗುವಂತಹದ್ದು. ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ. ಯಾಕೆಂದ್ರೆ ಅವನು ಧನಾಧಿಪತಿ, ಮಕರ ರಾಶಿಯ ಹಾಗೆ ಧನಾಧಿಪತಿಯೂ ಹೌದು ಅವನು. ಆದ್ದರಿಂದ ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ. ಜೊತೆಯಲ್ಲಿ ಮುಷ್ಟಿಯುದ್ಧ, ವಾಗ್ಯುದ್ಧಗಳು, ಬೈಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಕುಟುಂಬದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅಥವಾ ಬೇರೆ ಬೇರೆ ಬಂಧು ಬಾಂಧವರೆಲ್ಲರೂ ಸಹಿತವಾಗಿ ದೂರ ಸರಿದು ಹೋಗ್ಬಿಡ್ತಾರೆ. ಇದೆಲ್ಲ ಪರಿಹಾರಕ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರೀತಿಯನ್ನು ಗಳಿಸಬೇಕು. ದಶರಥ ಕೃತ ಶನೇಶ್ವರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ನಿತ್ಯ ಪಠಣ ಮಾಡೋದ್ರಿಂದ ಮಕರ ರಾಶಿಯವರ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು ಕುಂಭರಾಶಿಯವರ ಫಲವನ್ನು ನೋಡುವಾಗ
ರಾಶಿಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ಸ್ವಲ್ಪ ಬೆನ್ನಿನ ಸಮಸ್ಯೆ ಏನಾದ್ರು ಬರ್ಬೋದು, ಬೆನ್ನು ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಅದರಿಂದ ಪರಿತಪಿಸಬೇಕಾಗ್ತದೆ. ಆದರೆ ಪಂಚಮದಲ್ಲಿ ಗುರು ಇದ್ದರಿಂದ ಮಕ್ಕಳು ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇರತಕ್ಕಂಥ ಏನಾದ್ರು ಸ್ವದೇಶದಲ್ಲ ಅಥವಾ ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಂದಲೂ ಸಹಿತವಾಗಿ ಒಂದು ಸಪೋರ್ಟ್ ಸಿಗ್ತದೆ, ಸ್ವಲ್ಪ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಪರಿಹಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಓದಬೇಕು ಅಥವಾ ಸುಂದರಕಾಂಡ ಪಾರಾಯಣ ಮಾಡಿಸ್ಬೇಕು, ಅದರಿಂದ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತದೆ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರ ಫಲವನ್ನು ನೋಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ತಾವಾಗೇ ಎಳ್ಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅನಿರೀಕ್ಷಿತವಾದಂತಹ ಘಟನೆಗಳು, ಅಂದ್ರೆ ಅವರಿಗೆ ಯೋಚನೆಯೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಘಟನೆಗಳು ನಡೀತದೆ. ಮಲಗಿದ್ರೆ ನಿದ್ದೆ ಬರೋದಿಲ್ಲ, ಎಚ್ಚರವಾಗಿದ್ದಷ್ಟು ಸಹಿತವಾಗಿ ಸಂಕಟವನ್ನು ಅನುಭವಿಸಬೇಕಾಗ್ತದೆ. ಇದರಿಂದ ಪಾಲಾಗಲಿಕ್ಕೆ ಏನು ಮಾಡಬೇಕು? ಸಂಕಟ ಬಂದಾಗ ವೆಂಕಟರಮಣನ ಪ್ರಾರ್ಥನೆ, ಗೋವಿಂದ ನಾಮಾವಳಿಯನ್ನ ಪಠನ ಮಾಡ್ತಾ ಇರಬೇಕು. ಅದರಿಂದ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ 12 ರಾಶಿಯವರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಂತಹ ಕಠಿಣ ಸಮಸ್ಯೆ ಈ ಸಂದರ್ಭದಲ್ಲಿ, ಕಠಿಣ ಯೋಗ ಇದ್ದದ್ದರಿಂದ ಕಠಿಣ ಸಮಸ್ಯೆಯನ್ನು ಎದುರಿಸಬೇಕಂತಹ ಸಂದರ್ಭ ಇದೆ. ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಗ್ಯಾಸ್ ಇರೋದಿಲ್ಲ, ಬುಕ್ ಮಾಡಿದ್ರೆ 10 ದಿವಸ ಆದ್ರೂ ಕೊಡಲ್ಲ. ಈ ರೀತಿಯಂತಹ ಅಥವಾ ಹೋಟೆಲ್ಗೆ ಹೋಗೋಣ ಅಂತಂದ್ರೆ ಅಲ್ಲೂ ಊಟದ ವ್ಯವಸ್ಥೆ ಸರಿಯಾಗಿರೋದಿಲ್ಲ, ಹೀಗಾಗಿ ಹೊಗೆ ವಾಸನೆ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನೆಯಲ್ಲಿ ಅಡಿಗೆ ಮಾಡುವಾಗ ಉರುವಲದಲ್ಲಿ ಬೆಂಕಿಯನ್ನು ಹಚ್ಚಿ ಅಡಿಗೆ ಮಾಡುವ ಪದ್ಧತಿಯೇ ತಪ್ಪು ಹೋಗ್ಬಿಟ್ಟಿದೆ. ಹೀಗಾಗಿ ಯಾವ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಒಲೆ ಸಿಗ್ತದೆ ಹೇಳಿ ಹುಡುಕುವಂತಹ ಸಂದರ್ಭ ಬರ್ತದೆ. ಅಂತಹ ಸಮಸ್ಯೆಗಳು ಒಟ್ಟಾರೆ ಕಠಿಣ ಸಮಸ್ಯೆ. ಎಸ್, ಮುಂದಿನ ಸಮಸ್ಯೆಗೆ ಹೋದ್ರೆ ಈ ಕಾಳಸರ್ಪ ದೋಷ, ಅಂದ್ರೆ ರಾಹು ಕೇತು ಮಧ್ಯದಲ್ಲಿ ಉಳಿದ ಗ್ರಹಗಳಿರೋದ್ರಿಂದ ಹಾಗಾದ್ರೆ ಕಾಳಸರ್ಪ ದೋಷ ಏನಾದ್ರೂ ಕಾಡುತ್ತಾ ಅಂತ ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಿ? ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹಾಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವಸಂಪತ್ ಪ್ರನಾಶನಂ ಅಂತ ಅದೊಂದು ಶ್ಲೋಕ ಬರ್ತದೆ. ಅಂದ್ರೆ ರಾಹು ಹಾಗೂ ಕೇತುವಿನ ಒಳಗೆ ಸೂರ್ಯಾದಿ ಸಪ್ತಗ್ರಹ ಅಂತ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಪರಿಹಾರ ಅಂದರೆ ವಿಶೇಷವಾಗಿರುವ ಪ್ರಭಾವ ಅಂತಂದರೆ ಮೊಟ್ಟ ಮೊದಲನೇದಾಗಿ ಪೂರ್ಣವಾಗಿ ಯಾವುದೂ ಫಲ ಸಿಗುವುದಿಲ್ಲ. ಯಾವುದೇ ರಾಶಿಯವರಾಗಿರಲಿ ಮಾಡ್ತಾ ಇರುವ ಪ್ರಯತ್ನಗಳು ಪೂರ್ಣವಾಗೋದಿಲ್ಲ. ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವುದೇ ರಾಶಿ ನಕ್ಷತ್ರದ ಬೇಕಾದ್ರೆ ಮದುವೆಗೆ ಮನೆಯಲ್ಲಿ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ, ಲಾಸ್ಟ್ ಮೂಮೆಂಟಲ್ಲಿ ಕಟ್ ಆಫ್ ಆಗ್ತಾ ಇದೆ. ಏನು ಅಂತ ಸರಿಯಾಗಿ ರೀಸನ್ ಗೊತ್ತಾಗ್ತಾ ಇಲ್ಲ. ಯಾವುದೋ ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲ ಆಗೋಯ್ತು, ಟೋಕನ್ ಆಗೋಯ್ತು, ಡಾಕ್ಯುಮೆಂಟ್ಸ್ ಆಗೋಯ್ತು, ಲಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಸಿಗಾಕೊಂಡು ಮುಂದುವರಿತಾ ಇಲ್ಲ, ವ್ಯವಹಾರ ಕಟ್ ಆಫ್ ಆಗೋಯ್ತು, ಉದ್ಯೋಗ ಎಲ್ಲ ಲಾಸ್ಟ್ ರೌಂಡ್ವರೆಗೂ ಸೆಲೆಕ್ಷನ್ ಆಗಿದೆ, ತಿಳಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಿಟ್ರೆ ಏನು ತಿಳಿಸಿಲ್ಲ, ಮೇಲ್ ಬಂದಿಲ್ಲ, ದಿನ ಬೆಳಗಾದ್ರೆ ರಿಫ್ರೆಶ್ ಮಾಡ್ಕೊಂಡು ತಿರ್ಬೇಕಿರಲಿ. ಸೊ ಒಂಥರ ವಿಚಿತ್ರ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನುವಂಥ ಇದು. ಒಂದು ಅದ್ಭುತವಾದ ಬಿಸ್ನೆಸ್ ಕೊಡಿಸ್ತೀನಿ, ನಿನಗೇ ಕೊಡಿಸ್ತೀನಿ ಅಂತ ಹೇಳ್ತಾರೆ, ಅವರು ಫೋನ್ ಎತ್ತುತ್ತಾ ಇಲ್ಲ, ಇವ್ರು ಬಿಸ್ನೆಸ್ಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ಈಗ ಬರುತ್ತೆ ಆಗ ಬರುತ್ತೆ ಅನ್ಕೊಂಡು. ಈ ತರಹ ಯಾವುದೂ ಸಹ ಕೈಗೆ ಬಂದಿದ್ದು ಬಾಯಿಗೆ ಬರದಂಗೆ ಅಡ್ಡ ಹಾಕ್ತಕ್ಕಂಥದ್ದೇ ಕಾಳಸರ್ಪ ಯೋಗ. ಇದೇನಾಗುತ್ತೆ, ಈ ಸೂರ್ಯಾದಿ ಸಪ್ತಗ್ರಹಾನ್, ಸೂರ್ಯನಿಂದ 7 ಗ್ರಹಗಳೇನಿದೆ ಅದು ರಾಹುಕೇತುಗಳೊಳಗೆ ಸಿಕ್ಕೊಂಡಾಗ ಅದರ ಪ್ರಭಾವವನ್ನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಕೈನಲ್ಲಿ. ಸೊ ಆದ್ರಿಂದಾಗಿ ಇಲ್ಲೂ ಸಹ ಏನಾಗುತ್ತೆ, ಒಂದೊಂದು ರಾಶಿಯವರಿಗೆ 12 ವಿಧದ ಕಾಳಸರ್ಪ ಯೋಗಗಳಿದೆ. 12 ವಿಧದ ಕಾಳಸರ್ಪ ಇದೆ. ಒಂದೊಂದು ರಾಶಿಯವರಿಗೆ ಒಂದೊಂದು ವಿಧದ ಕಾಳಸರ್ಪ ಯೋಗ ಬರ್ತದೆ. ಅದರಲ್ಲಿ ತಕ್ಷಕ ಕಾಳಸರ್ಪ ಯೋಗ ಅಂತ ಬೇರೆ ಬರ್ತದೆ, ವಿಷಧರ ಕಾಳಸರ್ಪ ಯೋಗ ಅಂತ ಬರ್ತದೆ. ಒಂದೊಂದು 12 ವಿಧದ 12 ಸಪರೇಟ್ ಕಾಳಸರ್ಪ ಯೋಗ ದೋಷಗಳು ಬರ್ತದೆ. ಇದು ವೈಯಕ್ತಿಕ ಜಾತಕದಲ್ಲಿ ಆ ರೀತಿಯಲ್ಲಿದ್ದಾಗೂ ಬರುತ್ತೆ. ಗೋಚಾರದಲ್ಲಿ ಹಿಂಗಾದಾಗ ಆ ಇದ್ದಷ್ಟು ದಿನಗಳು ಎಲ್ಲಿ ರೇವಕೇತು ಒಳಗಡೆ ಇರ್ತಾರೋ ಇದ್ದಷ್ಟು ದಿನಗಳಂತೂ ಖಂಡಿತವಾಗಿ ಅನುಭವಿಸಬೇಕಾಗ್ತದೆ. ಇಲ್ಲಿ ಜನರು ಬಹಳ ಮುಖ್ಯವಾಗಿ ನಾಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾಗಾರಾಧನೆ ಅಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಮನೆ ಹತ್ರ ಅಶ್ವತ್ಥ ಕಟ್ಟೆ ಇದೆಯಾ, ಹೋಗಿ ಅದಕ್ಕೆ ಹಾಲು ಮೊಸರು ಸುರಿದ ಮತ್ತೊಬ್ಬರು ಬಂದು ಮತ್ತೊಂದಿನ ಸುರಿದ ಅದ್ರ ಹತ್ರ ಎಲ್ಲೂ ಹೋಗ್ಲಿಕ್ಕೆ ಆಗಬಾರ್ದು, ಅಷ್ಟು ಗಲೀಜು ಮಾಡಿ ಹೋಗ್ಬಿಡ್ತದೆ. ನಾಗರಿಗೆ ಯಾವಾಗಲೂ ಶುದ್ಧಿ ಇರಬೇಕು. ಮಡಿ, ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲರೂ ಹೋಗಿ ನೋಡಿ, ನಾಗನ ಸನ್ನಿಧಾನ ತುಂಬಾ ಮಡಿ ಆಗಿರ್ತದೆ. ಅಲ್ಲಿ ನಾಗ ಬನ ಅಂದ್ರೆ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಹೆಣ್ಮಕ್ಳು ನೀವು ಹೋಗ್ಲೇಬೇಡಿ ಅಲ್ಲಿ ಆ ಕಡೆ ಅಂತ ಹೇಳ್ತಾರೆ, ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ. ಗಂಡಸರು ಹೋಗೋದಿದ್ರು ಮಾಮೂಲಾಗಿ ಹೋದ್ರೆ ಶರ್ಟ್ ತಕೊಂಡು ಹೋಗಿ, ಕೈಕಾಲು ಮುಖ ತೊಳ್ಕೊಂಡು ಹೋಗಿ, ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ನಾಗನಿಗೆ ಶುದ್ಧಿ ಬಹಳ ಮುಖ್ಯ. ಸೊ ಇದನ್ನ ಅರಿಯದೆ ನಾವು ಮನೆ ಹತ್ರದಲ್ಲಿ ಎಲ್ಲೋ ಒಂದು ದೇವಸ್ಥಾನ ಇದೆ, ಅಲ್ಲೆಲ್ಲೋ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ನಾಗರ ಕಲ್ಲಿದೆ ಅಂತಂದ ಒಬ್ಬರು ತೊಗೊಂಡೋಗಿ ಹಾಲು ಹಾಕಿದ, ಅದ್ರ ಮೇಲೆ ಇನ್ನೊಬ್ಬ ಮೊಸರು ಸುರಿದ, ಮತ್ತೊಬ್ಬ ತುಪ್ಪ ಸುರಿದ, ಮತ್ತೊಬ್ಬ ನೀರು ಹಾಕಿದ, ಅಲ್ಲಿ ಅಷ್ಟು ಗಲೀಜು ವಾಸನೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಬಾರ್ದು. ನಾಗರ ಹಾಗೆ ಮಾಡಿದ್ರೆ ಇನ್ನು ದೋಷ ಜಾಸ್ತಿ ಆಗ್ತದೆ. ಸೊ ಯಾವಾಗಲೂ ಶುದ್ಧಿಯಿಂದ ಆ ನಾಗರ ಕಟ್ಟೆಯನ್ನು ನೀವೇ ಶುದ್ಧಿ ಮಾಡಿ, ಅಂದ್ರೆ ಮೊದಲೇವ್ರು ಗಲೀಜಿದ್ರೆ ನೀವೇ ಶುದ್ಧಿ ಮಾಡಿ, ನಂತರ ಅಭಿಷೇಕ ಮಾಡಿ, ಮತ್ತೆ ಪುನಃ ನೀರು
ನೀರಿನ ಅಭಿಷೇಕ ಮಾಡಿ ಚೊಕ್ಕ ಮಾಡಿ ಅರಿಶಿನ ನಾಗನಿಗೆ ಬಹಳ ಶ್ರೇಷ್ಠ, ಅದನ್ನು ಹಚ್ಚಿ ಪೂಜೆ ಆದಿಗಳು ಮಾಡಿ ಪ್ರದಕ್ಷಿಣ ನಮಸ್ಕಾರಗಳು ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಅನುಕೂಲ ಮಾಡಿಕೊಡ್ತದೆ. ಕ್ಷೇತ್ರಗಳು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮುಗುವಾ ಸುಬ್ರಹ್ಮಣ್ಯ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಗುವಾ ಸುಬ್ರಹ್ಮಣ್ಯ ಅಂತಿದೆ, ಕಡಂದಳೆ ಸುಬ್ರಹ್ಮಣ್ಯ ಅಂತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ, ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಬಹಳ ವಿಶೇಷ. ಈ ಕಾಳಸರ್ಪ ಯೋಗ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಇದ್ದು ಗೋಚಾರದಲ್ಲೂ ಇದ್ದಾಗ ಡಬಲ್ ಎಫೆಕ್ಟ್ ಆಗ್ಬಿಡುತ್ತೆ ಅದು. ಸೊ ಅದರಿಂದ ಆ ಥರ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಒಮ್ಮೆ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ತುಂಬಾ ಅನುಕೂಲ ಮಾಡಿ ಕೊಡ್ತದೆ. ಇಲ್ಲಿ ಕಾಳಸರ್ಪ ಯೋಗ ಬಹಳ ಮುಖ್ಯವಾಗಿ ಏನಾಗುತ್ತೆ, ಸಿಟ್ಟು ಜಾಸ್ತಿ ಮಾಡಿಬಿಡುತ್ತೆ, ತಾಳ್ಮೆ ಕಡಿಮೆ ಮಾಡಿಬಿಡುತ್ತೆ. ಎದುರುಗಡೆ ಇರುವ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾತಾಡ್ತಿದ್ದಾನೆ, ಯಾವ ಭಾವದಲ್ಲಿ ಮಾತಾಡ್ತಿದ್ದಾನೆ, ಅದೆಲ್ಲ ಏನು ಹೇಳ್ದೇನೆ ಸಡನ್ ಆಗಿ ಅವ್ರ ಮೇಲೆ ರೈಸ್ ಆಗಿ ಅವರಿಂದ ಏನೋ ಅನುಕೂಲ ಆಗೋದಿತ್ತು ನಿಮಗೆ, ನಾನು ಮಾಡಲ್ಲ ಅಂತ ಅವ್ರು ವಾಪಸ್ ಹೊರಟೋಗ್ತಾರೆ. ಸೊ ಅದರಿಂದ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ತರ ಕಾಳಸರ್ಪ ಯೋಗ ತುಂಬಾ ಸಮಸ್ಯೆಗಳನ್ನು ಕೊಡುತ್ತೆ. ಈಗ ಗೋಚಾರದಲ್ಲಿ ಕೂಡ ಈಗ ನಾವು ಯುದ್ಧದ ವಿಚಾರ ಮಾತಾಡ್ಲಿಕ್ಕೆ ಹೋದ್ರು ಕೂಡ ಈಗ ನೋಡಿ ಪಾಕಿಸ್ತಾನ ತಾನು ಮಧ್ಯವರ್ತಿ ಹೋಗಿ ಇಬ್ಬರದ್ದು ಮೀಟಿಂಗ್ ಮಾಡಿಸ್ ಏನ್ ಮಾಡ್ತಾರೆ, ಏನೂ ಮಾಡ್ಲಿಲ್ಲ, ಆಗ್ಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅವ್ರಿಗೆ, ಬಾಯಿಗೆ ಬರಕ್ ಬಿಡೋದು ಇಲ್ಲ ಅದು. ಎಲ್ಲಿ ತನಕ ಈಗ ಮೇ 2ನೇ ತಾರೀಕು, ಜೂನ್ 1ನೇ ತಾರೀಕು, ಜೂನ್ 1, 2ನೇ ತಾರೀಕು ಹಾಗೆ ಗುರುಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾನೆ, ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ಗುರು. ಯಾವಾಗ ನೀವು ಇತಿಹಾಸದ ಹಿಂದೆಲ್ಲ ತೆಗೆದು ನೋಡಬಹುದು, ಯಾವಾಗ ಗುರು ಕರ್ಕ ರಾಶಿಗೆ ಹೋಗ್ತಾನೋ ಹಾಗೆಲ್ಲ ಭಾರತ ತುಂಬಾ ಶ್ರೇಷ್ಠವಾದ ಸಾಧನೆಗಳನ್ನು ಮಾಡಿದೆ. ಹಾಗೂ ಭಾರತವೂ ಅಭಿವೃದ್ಧಿಯಾಗಿ ಎಲ್ಲ ಬೇರೆ ಕಡೆನೂ ಕೂಡ ನಮಗೆ ವಸುಧೈವ ಕುಟುಂಬಕಂ ಅನ್ನುವ ನಮ್ಮ ಒಂದು ಧ್ಯೇಯ ಅದು ತುಂಬಾ ಚೆನ್ನಾಗಿ ಇದಾಗಿದೆ, ಕೆಲಸ ಆಗಿದೆ. ಸೊ ಆ ತರಹ ಜೂನ್ 1ನೇ ತಾರೀಕು ನಂತರ ಭಾರತ ಬಹಳ ದೊಡ್ಡದಾದಂತಹ ಒಂದು ಪ್ರಭಾವ ಬಿದ್ದು ಈ ಯುದ್ಧವನ್ನ ಶಾಂತ ಮಾಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಈಗ ಸಮಯವೇ ಸರಿಯಲ್ಲ ಅವರಿಬ್ಬರ ಮಧ್ಯೆ ಏನೋ ಇದು ಮಾಡ್ಲಿಕ್ಕೆ. ಎಲ್ಲಿ ತನಕ ಮಂದಮಂಗಳ ಯುತಿ ಮುಗಿಯೋದಿಲ್ವೋ, ನೀವು ಹೊಡೆದಾಡ್ಕೊಂಡಿರಿ ಕಚ್ಚಾಡ್ಕೊಂಡಿರಿ ಅಂತ ಬಿಡುವುದೇ ಒಂದ್ ಲೆಕ್ಕದಲ್ಲಿ ಸರಿಯಾದ ವಿಚಾರ, ಅದು ಆಗುದಿಲ್ಲ, ಅದು ಎಂತ ಮಾಡೋದು ಸರಿ ಹೋಗುದಿಲ್ಲ ಅದು. ಗುರು ಪರಮೋಚ್ಚ ಸ್ಥಿತಿಗೆ ಬಂದಾಗ ಭಾರತದ ಶಕ್ತಿ ಜಾಸ್ತಿಯಾಗಿ ವೃದ್ಧಿಯಾಗಿ ಭಾರತವೇ ಅದನ್ನ ಸಂಧಾನ ಮಾಡಿಸುವ ಸಾಧ್ಯತೆ ಇರುತ್ತದೆ. ಅಥವಾ ತಾನಾಗೇ ಶಾಂತವಾದ್ರೂ ಕೂಡ ಭಾರತಕ್ಕೆ ತುಂಬಾ ಅನುಕೂಲ, ಭಾರತದಿಂದ ಇತರಿಗೂ ಅನುಕೂಲ ಆಗ್ತದೆ. ಬಟ್ ಇಲ್ಲಿಯೂ ಸಹ ಈ ಕಾಳಸರ್ಪ ಯೋಗ ನೋಡಿ, ಇಲ್ಲಿ ಮಂದಮಂಗಳ ಯುತಿ ಇರಬಹುದು, ಕಾಳಸರ್ಪ ಯೋಗ ಇರಬಹುದು, ಆ ಯುದ್ಧವೂ ನಿಲ್ತಾ ಇಲ್ಲ, ಬಿಸಿ ತುಪ್ಪ ಆಗಿದೆ, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಹೋಟೆಲ್ನವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪಾಪ, ಈ 9,000 10,000 ಬ್ಲ್ಯಾಕ್ ಅಲ್ಲಿ ಸಿಲಿಂಡರ್ ತಂದ್ಕೊಂಡು ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಾಗ್ಲು ಹಾಕೊಂಡ್ಬಿಟ್ರೆ ಮತ್ತೆ ನಾಳೆ ಬರುವುದಿಲ್ಲ ಬರೋರು ಅಂತ ಹೇಳಿ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರೇ ಹಲವು ಜನ ಇದ್ದಾರೆ. ಸೊ ಪ್ರತಿಯೊಬ್ಬರೂ ಕಷ್ಟದಲ್ಲೇ ಇದ್ದಾರೆ, ಇವತ್ತು ಯಾರು ಅತ್ಯಂತ ಸುಖದಲ್ಲಿ ಇಲ್ಲ. ಆದ್ರೆ ಭಗವದಾನುಗ್ರಹ, ದೇವತಾರಾಧನೆ, ಪೂಜೆ ಪುನಸ್ಕಾರ, ಹೋಮ ಹವನ ಯಜ್ಞ ಯಾಗ ದಾನ ಧರ್ಮಾದಿಗಳು ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಖಂಡಿತವಾಗಿ ಅನುಕೂಲ ಆಗ್ತದೆ, ರಕ್ಷಣೆ ಇದ್ದೇ ಇರ್ತದೆ. ಓಕೆ ಗುರುಗಳೇ, ಈಗ ಕಾಳಸರ್ಪ ದೋಷ ಅನ್ನೋದು ಜಾತಕ ನೋಡುವಾಗ ಯಾರ್ದಾದ್ರೂ ಜಾತಕದಲ್ಲಿ ಇದ್ರೂ ಕೂಡ ಹೆದರು ಬಿಡುತ್ತಾರೆ, ಅದ್ರ ಹೆಸರೇ ಏನೋ ಒಂದ್ ಸ್ವಲ್ಪ ಭಯ ಬೀಳಿಸೋ ತರ ಇದೆ. ತೀರಾ ದೇಶ ಮತ್ತು ಜಗತ್ತಿನ ಮೇಲಿನ ಪರಿಣಾಮದ ಬಗ್ಗೆ ಹೇಳಿದ್ರು, ಜನಸಾಮಾನ್ಯರ ಮೇಲೆ ಅಂದ್ರೆ ಜಾತಕದ ವಿಚಾರವಾಗಿ ಹೋದ್ರೆ ಕಾಳಸರ್ಪ ದೋಷ ಯಾವ ರೀತಿ ಪರಿಣಾಮ ಇದೆ? ಖಂಡಿತವಾಗಿಯೂ ರಾಹು ಮತ್ತು ಕೇತುವಿನ ಮಧ್ಯ ಬಂದ ಎಲ್ಲಾ ಗ್ರಹಗಳು ಸಿಕ್ಕಾಗ ಅದು ಕಾಳಸರ್ಪ ಅಂತ. ಇಲ್ಲಿ ಕಾಳಸರ್ಪ ಅಂದ್ರೆ ಕಾಳ ಅಂದ್ರೆ ಕಪ್ಪು ಅಂತ, ಸರ್ಪ ಕಪ್ಪು ಸರ್ಪ, ಅದು ಕಾಳಸರ್ಪ ಅಂತ ನಾವು ಇದು ಮಾಡೋದು. ಈ ಸರ್ಪ ಶ್ವೇತ ಸರ್ಪ ಇದೆ, ಬಿಳೇ ಬಣ್ಣದ ಸರ್ಪಗಳು, ಅವೆಲ್ಲ ದೈವ ಸರ್ಪಗಳು ಅಂತ ಹೆಸರು. ಈ ಕಾಳಸರ್ಪಗಳು ಅಂದ್ರೆ ದುಷ್ಟತನವನ್ನ ತೋರಿಸುವಂತಹ ಸರ್ಪಗಳು. ಅಂದ್ರೆ ಅವುಗಳಿಗೆ ಹೊಡೆದು ಕೊಂದು ಹಾಕ್ಬಿಡ್ತಾರೆ, ಕೆಲವೆಲ್ಲ ಇದು ಮಾಡ್ತಾರೆ. ಆದರೆ ಈ ಸರ್ಪಗಳನ್ನು ಹೊಡೆಯಬಾರದು, ಸರ್ಪಗಳನ್ನು ಹಿಡಿದು ಆಚೆ ಎಲ್ಲರೂ ಬಿಡಬೇಕು, ಆ ಹಿಡಿದ್ರು ಬಂಧನ ಮಾಡಿದ್ರು ಅದು ದೋಷ. ಹೀಗಾಗಿ ಎಲ್ಲ ಈ ಕಾಳಸರ್ಪ ದೋಷದಲ್ಲಿ ಈ ಕಾಳಸರ್ಪ ಅಂದ್ರೆ ಏನು, 7 ಗ್ರಹಗಳನ್ನು ಸಹಿತವಾಗಿ ತನ್ನ ಒಡಲಲ್ಲಿ ಸೇರಿಸ್ಕೊಂಡು ಬಿಡ್ತದೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಯಾವ ರೀತಿಯಲ್ಲಿ, ಒಂದು ಕಾಳಹಸ್ತಿಗೆ ಹೋಗಿ ಅಲ್ಲಿ ರಾಹುಕೇತು ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ ಸುಲಭವಾಗಿ. ಇಲ್ಲ ಅಂದರೆ ಕಾಳಸರ್ಪ ಶಾಂತಿಯನ್ನೇ ಮಾಡ್ಕೊಳ್ಬೇಕು. ಆಗ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಕುಳಿತಿದ್ದಾವೋ ಅದೇ ರೀತಿಯಲ್ಲಿ ಮಂಡಲವನ್ನು ರಚನೆಯನ್ನು ಮಾಡಿ ಕಾಳಸರ್ಪ ಶಾಂತಿಯನ್ನು ಮಾಡಿಸಿದಾಗ ಅದು ಸಂಪೂರ್ಣವಾದ ಫಲವನ್ನು ನೀಡ್ತದೆ. ಅಂದ್ರೆ ಯಾವ ರಾಶಿಯವರು ಕಾಳಸರ್ಪ ಎಲ್ಲ ಈಗ 12 ರಾಶಿಯವರಿಗೆ 12 ರೀತಿಯಲ್ಲಿದೆ ಹೇಳುವಂತಹದ್ದು ಒಂದು ಕಡೆ. ಮತ್ತೊಂದೇನು, ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಯಾವ ರಾಶಿಯಲ್ಲಿ, ಈಗ ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ, ಅಲ್ಲಿ 7ನೇ ಮನೆಯಲ್ಲಿ ಸಿಂಹರಾಶಿಯಲ್ಲೇ ಕೇತು ಇದ್ದಾನೆ. ಅದರ ಒಳಭಾಗದಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಂಡಿದೆ, ಈಗ ಮೀನರಾಶಿ, ಮೇಷರಾಶಿ, ಮಿಥುನ ರಾಶಿ, ಈ ರೀತಿಯಲ್ಲಿ. ಹಾಗಿದ್ದಾಗ ಈ ದೃಶ್ಯಾರ್ಧದಲ್ಲಿ ಯಾರಿಗೆ ಕಾಳಸರ್ಪ ದೋಷ ಇರ್ತದೆಯೋ ಅವರು ಅತಿಯಾದ ಕಷ್ಟವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರ್ತದೆ. ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಒಂದು ಪರಿಹಾರವನ್ನು ಹೇಳಿದ್ದಾರೆ. ಶರೀರದ
ಅರ್ಧ ಭಾಗದಷ್ಟು ಅಂದ್ರೆ ಶರೀರ ತೂಕದ ಅರ್ಧ ಭಾಗದಷ್ಟು ಉದ್ದಿನ ಕಾಳನ್ನು, ಅರ್ಧ ಭಾಗದಷ್ಟು ಹುರುಳಿ ಕಾಳನ್ನು ದಾನ ಮಾಡಿದಾಗ ಆಗ ಅದು ಶೀಘ್ರವಾಗಿ ಪರಿಣಾಮವನ್ನು ಕೊಡ್ತದೆ, ಪರಿಹಾರ ಸಿಗ್ತದೆ ಅಂತ. ಇಲ್ಲಿ ದಾನ ಮಾಡುವಾಗ ಅಲ್ಲೂ ಒಂದು ಕ್ರಮ ಇದೆ. ರಾಹುವಿನ ಸಂಖ್ಯೆ 4, ಕೇತುವಿನ ಸಂಖ್ಯೆ 7. ಆದ್ದರಿಂದ ಉದ್ದಿನ ಕಾಳನ್ನು 4 ಭಾಗವನ್ನು ಮಾಡಿ 4 ಜನ ಬ್ರಾಹ್ಮಣರಿಗೆ, ಅಥವಾ 7 ಭಾಗವನ್ನು ಹುರುಳಿ ಕಾಳನ್ನು ಮಾಡಿ ಅದನ್ನು 7 ಜನ ಬ್ರಾಹ್ಮಣರಿಗೆ ದಾನವನ್ನು ಹಿಡಿಯುವವರಿಗೆ, ಇಲ್ಲಿ ಬ್ರಾಹ್ಮಣರು ಅಂತಲ್ಲ, ದಾನವನ್ನು ಯಾರು ಹಿಡಿತಾರೋ ಅವರಿಗೆ ಕೊಡಬಹುದು. ಅದನ್ನು ಕೊಟ್ಟಾಗ ಅದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಈ ಅನ್ನದಾಸೋಹ ನಡೆಯುವ ಸ್ಥಳ, ಗೋಶಾಲೆ, ಆ ಭಾಗಕ್ಕೆ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅದು ಯಾವಾಗ ಮನುಷ್ಯನಿಗೆ ಆ ಧಾನ್ಯಗಳು ಉಪಯೋಗಕ್ಕೆ ಬಂತ ಆಗ ಆ ದೋಷಗಳು ಕಡಿಮೆ ಆಗ್ತಾ ಬರ್ತದೆ. ಅದು ಎಲ್ಲೇ ನೀವು ಕೊಟ್ಟಿರಿ ಅವರು ಅದನ್ನು ಉಪಯೋಗಿಸ್ಬೇಕು, ಹಾಗೆ ಇಡುವುದಲ್ಲ ಅಥವಾ ಹಾಗೆ ಚೆಲ್ಲೋದಲ್ಲ. ಅದನ್ನು ಉಪಯೋಗಿಸಿದ್ರು ಅಂದ್ರೆ ಈ ಮನುಷ್ಯನಿಗಿರ್ತಕ್ಕಂತಹ ಕಾಳಸರ್ಪ ದೋಷ ಕಡಿಮೆ ಆಗ್ತಾ ಬರ್ತದೆ. ಇಲ್ಲ ಅಂದ್ರೆ ಕಾಳಸರ್ಪ ಶಾಂತಿಯನ್ನೇ ರಾಹು ಮತ್ತು ಕೇತುಗಳಿಗೆ ಹೇಳಿರ್ತಕ್ಕಂತಹ ಜಪಾನುಷ್ಠಾನವನ್ನ ಸರಿಯಾದ ಕ್ರಮದಲ್ಲಿ ದಶಾಂಶ ಪದ್ಧತಿಯಲ್ಲೇ ಮಾಡ್ಕೊಳ್ಬೇಕು. ಹಾಗೆ ಮಾಡಿದಾಗ ಆ ದೋಷವನ್ನ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಂತ ಒಂದು ಸಾರಿ ಜಾತಕದಲ್ಲಿ ರಾಹು ಕೇತುವಿನ ಯುತಿಯಲ್ಲಿ ಎಲ್ಲಾ ಗ್ರಹಗಳು ಸಿಕ್ಕಿಬಿಟ್ಟಿದ್ವು ಅಂದ್ರೆ ನಾವು ಏನೇ ಶಾಂತಿ ಮಾಡಿದ್ರು ಅವು ಚೇಂಜ್ ಆಗೋದಿಲ್ಲ. ಆ ಗ್ರಹಗಳು ಎಲ್ಲಿದೆಯೋ ಅಲ್ಲೇ ಇರ್ತದೆ. ನಾವು ಯಾವಾಗ ಜಾತಕವನ್ನು ತೆಗೆದ್ರು ರಾಹು ಕೇತು ಕಾಳಸರ್ಪ ದೋಷ ಇದೆ ಅಂತ ಕಾಣಿಸ್ತದೆ. ಹಾಗಂತ ಎಲ್ಲಾ ಸಂದರ್ಭದಲ್ಲೂ ನಾವು ಪರಿಹಾರ ಮಾಡಬೇಕು ಅಂತಲ್ಲ. ನಾವು ನಿಶ್ಚಿತವಾಗಿ ಶ್ರದ್ಧೆಯಿಂದ ನಾವು ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ಅದನ್ನು ಪರಿಹಾರ ಮಾಡಿಕೊಂಡ್ವ ಅದು ಒಂದು ಸಾರಿ ಮಾಡಿದ್ರು ಸಾಕಾಗುತ್ತೆ. ಈಗ ಗಂಡನಿಗೆ ಮನಸ್ಸಿದೆ, ಹೆಂಡತಿಗೆ ಮನಸ್ಸಿಲ್ಲ, ಆಯ್ತಾ, ಒಟ್ಟಾರೆ ಗುರುಗಳು ಒತ್ತಾಯಕ್ಕೆ ಮಾಡಿದ್ರು, ಆಗದೇನು ಪ್ರಯೋಜನ ಆಗುತ್ತೆ? ಆಗ ಮತ್ತೆ ಮತ್ತೆ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಒಂದೇ ಶಾಂತಿಯನ್ನು 2-3 ಸಾರಿ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಆಗ ಅದು ಫಲವನ್ನು ಕೊಡ್ತದೆ. ಇಲ್ಲ ಅಂತಂದ್ರೆ ನಿಷ್ಫಲವಾಗಿ ಹೋಗುವಂತಹ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಯಾಕಂದರೆ ಗ್ರಹಗಳ ಸಂಚಾರ ಇದೆಯಲ್ಲ, ಇದರಿಂದ ಏನೆಲ್ಲ ಪರಿಣಾಮಗಳಿದೆ ಜಗತ್ತಿನ ಮೇಲೆ, ದೇಶದ ಮೇಲೆ, ಜನಸಾಮಾನ್ಯರ ಮೇಲೆ, ದೋಷಪೂರಿತವಾಗಿದ್ದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.